ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೋವಿ ಸಮುದಾಯ ಇವ್ರದ್ದು. ಬೋವಿ ಸಮುದಾಯದಲ್ಲಿ ಅತ್ಯಂತ ಹಿರಿಯ ನಾಯಕ ಇವರು. ಹಾಲಿ ಶಾಸಕರಲ್ಲೂ ಹಿರಿಯರಾಗಿರೋದು ಇವರೊಬ್ಬರೇ. ಮಾಜಿ ಸಿಎಂ ಸಿದ್ದರಾಮಯ್ಯ ಸಪೋರ್ಟ್ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ. ಬೋವಿ ಸಮುದಾಯದಲ್ಲಿ 3 ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಒಬ್ರು ಶಿವರಾಜ್ ತಂಗಡಗಿ, ಇನ್ನೊಬ್ರು ಪಾವಗಡದಿಂದ ವೆಂಕಟೇಶ್, ಮಾಜಿ ಸಚಿವ ವೆಂಕಟರಮಣಪ್ಪ ಅವ್ರ ಮಗ ವೆಂಕಟೇಶ್, ಮತ್ತೊಬ್ರು ಪುಲಕೇಶಿ ನಗರ ಶ್ರೀನಿವಾಸ್, ಎಸಿ ಶ್ರೀನಿವಾಸ್. 3 ಅವರಿಬ್ರು ಕೂಡ ಮೊದಲನೇ ಬಾರಿ ಆಯ್ಕೆಯಾಗಿ ಬಂದಿರೋರು. ಇವರು 3ನೇ ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿರೋರು. 3 ಬಾರಿ ಸಚಿವರಾಗಿ ಕೆಲಸ ಮಾಡಿದಂತ ಅನುಭವ. ಹಾಗಾಗಿ ಅವರಿಬ್ರು ಹೊಸಬ್ರು, ನನಗೆ ಅವಕಾಶ ಕೊಡಿ ಅಂತ. ಅವ್ರು ಕೇಳ್ತಿರೋದೇನಂತ ಹೇಳಿದ್ರೆ, ಇವ್ರಿಗೆ ಪದೇ ಪದೇ ಅವಕಾಶಗಳು ಸಿಕ್ಕಿದಾವೆ, ನಮಗ್ ಕೊಡಿ ಅಂತ ಹೇಳಿ. ಬಸವರಾಜ ರಾಯರೆಡ್ಡಿಗೆ ಸಮಸ್ಯೆ ಇರೋದೇನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವ್ರು ಮೊನ್ನೆ ಹೋದಾಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮಾಡಿ ಅಂತ ಹೇಳಿ ಬಂದಿದ್ದಾರೆ. ಕೊಪ್ಪಳದಲ್ಲಿ ಮತ್ತೊಬ್ರು ಇದ್ದಾರೆ, ಕುರುಬ ಸಮುದಾಯಕ್ಕೆ ಸೇರಿದಂತಹ ರಾಘವೇಂದ್ರ ಇಟ್ನಾಳ್. ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಈಗಾಗಲೇ ಯತೀಂದ್ರ ಅವರು ಅದೇ ಸಮುದಾಯದಿಂದ ಮಿನಿಸ್ಟರ್ ಆಗಿದ್ದಾರೆ, ಬೈರತಿ ಸುರೇಶ್ ಅವರು ಮಿನಿಸ್ಟರ್ ಆಗಿದ್ದಾರೆ. ಬಹುತೇಕ ಕುರುಬ ಸಮುದಾಯಕ್ಕೆ ಮತ್ತೊಂದು ಚಾನ್ಸ್ ಸಿಗೋದು ಕಷ್ಟ. ಹೀಗಾಗಿ ತಂಗಡಿಗೆ ಅದೇ ಅವಕಾಶ. ಸಮುದಾಯದಲ್ಲಿ ಸೀನಿಯರ್ ಬಸವರಾಜ ರಾಯರೆಡ್ಡಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಸಪೋರ್ಟ್ ಇದೆ. ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಿದ್ದೆ ಆದ್ರೆ ಬಹುತೇಕ ಆ ಜಿಲ್ಲೆಯಿಂದ ಆಗೋದು ಒಬ್ಬರೇ. ಅದರಲ್ಲಿ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಆಗೋದು ಖಚಿತ.